ಬೆಂಗಳೂರಿನ ಮಡಿವಾಳದಲ್ಲಿ ಸೊಹೈಲ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತ ಸೈಫ್ ಜೊತೆ ಗಾಡಿಯಲ್ಲಿ ಹೋಗ್ತಾ ಇದ್ದ ಸೊಹೈಲ್ ಎನ್ನುವ ಮಾಹಿತಿ. ಕೆಲಸ ಇದೆ ಬಾ ಅಂತ ಹೇಳಿ ಸ್ನೇಹಿತ ಸೈಫ್ ಕರ್ಕೊಂಡು ಬಂದಿದ್ದ. ಎಲ್ಲಿಗೆ ಹೋಗಬೇಕು ಅಂತ ಹೇಳದೆ ಕರೆದುಕೊಂಡು ಹೋಗಲಾಗಿತ್ತು. ಹಾಗೇನೇ ಗಾಡಿಯಲ್ಲಿ ಬಂದಿದ್ದ. ಮಂಗಮ್ಮನ ಪಾಳ್ಯದಿಂದ ಇಬ್ಬರು ಗಾಡಿಯಲ್ಲಿ ಹೋಗಿದ್ರು. ಚೆಕ್ ಪೋಸ್ಟ್ ಬಳಿ ಬರ್ತಾ ಇದ್ದಂತೆ ಸಿಗ್ನಲ್ ಅಲ್ಲಿ ಗಾಡಿಯನ್ನ ನಿಲ್ಲಿಸಿದ್ದ. ಹಿಂದಿನಿಂದ ಯಾರೋ ಗಾಡಿಯಲ್ಲಿ ಬಂದು ಸೊಹೈಲ್ ಹತ್ಯೆ ಮಾಡಿದ್ದಾರೆ. ಸದ್ಯ ಸೈಫ್ನಿಂದ ಹೇಳಿಕೆಯನ್ನ ಪೊಲೀಸರು ಪಡೆದುಕೊಳ್ತಾ ಇದ್ದಾರೆ. ಸೈಫ್ ಹೇಳಿಕೆ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆತನ ಜೊತೆಯಲ್ಲಿ ಸೊಹೈಲ್ ಪ್ರಯಾಣವನ್ನ ಮಾಡ್ತಾ ಇದ್ದ. ಈ ಸಂದರ್ಭದಲ್ಲಿ ಬೈಕನ್ನ ಅಡ್ಡಗಟ್ಟಿ ಕೊಲೆ ಮಾಡಿದ್ರು ಎನ್ನುವ ಮಾಹಿತಿ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿತ್ತು. ಇನ್ನೊಂದು ಕಡೆಯಲ್ಲಿ ಕುಟುಂಬ ಮೂಲಗಳಿಂದಲೂ ಮಾಹಿತಿ ಸಿಕ್ಕಿತ್ತು. ಹಾಗೆಯೇ ನಿನ್ನೆ ಘಟನೆ ನಡೆದ ಸ್ಥಳ ಅದನ್ನು ನೋಡ್ತಾ ಇರಬಹುದು ನೀವು. ಯಾವ ರೀತಿಯಾಗಿ ನಡು ರಸ್ತೆಯಲ್ಲಿ ವಾಹನಗಳು ಟ್ರಾವೆಲ್ ಮಾಡ್ತಾ ಇರುವಂಥ ರೋಡ್ ಅದು, ಆ ರಸ್ತೆಯಲ್ಲಿ ಅಡ್ಡಗಟ್ಟಿ ಕೊಲೆ ಮಾಡಿದ್ರು ಗಮನಿಸ್ತಾ ಇರಬಹುದು. ಹಾಗೆಯೇ ಈಗಾಗಲೇ ಆರೋಪಿಗಳ ಹುಡುಕಾಟದಲ್ಲೂ ಪೊಲೀಸರು ನಿರತರಾಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಕೊಲೆಯಾದ ಸೊಹೈಲ್ ಇದಾನಲ್ಲ, ಆತನ ಫೋಟೋವನ್ನು ನೋಡ್ತಾ ಇದ್ದೀರಾ. ಆತ ತನ್ನ ಸ್ನೇಹಿತನ ಜೊತೆಯಲ್ಲಿ ಹೋಗಿದ್ದ. ಆತನ ಸ್ನೇಹಿತನ ಹೆಸರು ಸೈಫ್ ಅಂತೇಳಿ. ನನ್ನ ಆಕ್ಸಿಡೆಂಟ್ ಅಲ್ಲಿ ನನಗೆ ಗೊತ್ತಿಲ್ಲ. ಯಾರೋ ಒಂದು ಫ್ರೆಂಡ್ ಇತ್ತಂತೆ, ಬಾ ಹೋಗೋಣ ಅಂತ. ಅವ್ರಿಗೆ ಗೊತ್ತಿಲ್ಲ, ಬಂದ್ರು ಅಲ್ಲಿ ಹೋಗೋಣ ಬಾ ಅಂತ ಕರೆದಂತ ನನ್ನ ತಮ್ಮಗೆ. ಅವನು ಹೋಗೋಣ ಅಂತ ಎಲ್ಲಿ ಹೋಗಿಗೆ ಅದು ಗೊತ್ತಿಲ್ಲ ನನಗೆ. ಆಮೇಲೆ ಬಂದ್ಬಿಟ್ಟು ಇಲ್ಲ ಎಲ್ಲಿ ಹೋಗ್ತಾ ಇದಾರೆ ಅಂತ ಅದು ಗೊತ್ತಿಲ್ಲ ನನ್ನ ತಮ್ಮಗೆ. ಆಮೇಲೆ ಬಂದ್ಬಿಟ್ಟು ಏನ್ ಮಾಡ್ದ, ಇಲ್ಲಿ ಸಿಗ್ನಲ್ ಹತ್ರ ಟ್ರಾಫಿಕ್ ಏನೈತೆ ಅಂತೆ. ಆಮೇಲೆ ಏನಾಯ್ತು ಅಂತ ಯಾರೋ ಟೂರಲ್ಲಿ ಬಂದು ಇದು ಮಾಸ್ ಹಾಕೊಂಡು ಏನ್ ಗುಡಿಸ್ತಾ ಅಂತೆ ಅವ್ರು ನನ್ನ ತಮ್ಮಗೆ. ನನ್ನ ತಮ್ಮ ಏನಿಗೆ ನಂಗೆ ಗುಡಿಸ್ತಾ ಇದೆಯಾ ಅಂತ ಅಷ್ಟು ಗೊತ್ತಾಯ್ತು ನನಗೆ. ಆಮೇಲೆ ಬಂದ್ಬಿಟ್ಟು ಅವ್ರು